ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆ ಅಂತ ಅವರು ಹೇಳ್ತಾರೆ, ಅದು ಸೇವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ಗುರುತಿಸಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೋಸ್ಕರ ಒಂದು ಸಂತೋಷ ಸಮಾರಂಭವನ್ನು ಸಂಜೆ ಪದವಿ ಕಾಲೇಜಿನಲ್ಲಿ ಏರ್ಪಾಟ್ ಮಾಡಿದರು. ಆ ಸಮಾರಂಭಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಈಗಾಗಲೇ ನನ್ನ ಅಭಿಪ್ರಾಯಗಳನ್ನು, ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ. ಅದರ ಮೂಲಕ ನಾನು ಏನು ಹೇಳೋದಕ್ಕೆ ಬಯಸ್ತೇನೆ ಅಂತ ಅಂದರೆ, ರಾಜ್ಯೋತ್ಸವ ಪ್ರಶಸ್ತಿ ಎನ್ನುವಂಥದ್ದು ಆಯಾ ಕ್ಷೇತ್ರದಲ್ಲಿ ಮಾಡಿರುವಂಥ ಉನ್ನತವಾಗಿರುವಂಥ ಸಾಧನೆಯನ್ನು ಗುರುತಿಸಿರುವಂಥದ್ದು ಅಂತ ಭಾವಿಸಲಾಗ್ತದೆ. ನಂಗೆ ಅನಿಸಲ್ಲ, ಕೆಲವು ಸಾರಿ ಅತ್ಯುನ್ನತವಾದ ಪ್ರಶಸ್ತಿ, ಅದಕ್ಕೆ ನಾವು ಅರ್ಹರಾಗಿದ್ದೇವೆ ಅಂತ ಭಾವಿಸ್ಕೊಳ್ಳೋದು, ಪ್ರಶಸ್ತಿ ಬಂದ ತಕ್ಷಣ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಒಂದು ಭ್ರಮೆ ಅಂತ ನನಗನ್ನಿಸ್ತದೆ. ಆದರೆ ವಾಸ್ತವವಾಗಿ ಇಂಥ ಪ್ರಶಸ್ತಿಗಳು ಬಂದಾಗ ಅದರ ಹಿನ್ನೆಲೆಯನ್ನು ಯಾವುದೇ ಕಾರಣದಿಂದ ಗುರುತಿಸಿರಲಿ, ನಮ್ಮ ಜವಾಬ್ದಾರಿಗಳು ನಿಜವಾಗಿಯೂ ಕೂಡ ಜಾಸ್ತಿ ಆಗ್ತವೆ. ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಮಾಡಿರುವಂಥ ಸಾಧನೆ ಏನು, ನನ್ನ ಹೆಜ್ಜೆಗೆ ಗುರುತುಗಳು ಎಲ್ಲಿವರೆಗೆ ಬಂದಿದೆ, ಇದರಾಚೆಗೂ ನಾನು ಮಾಡಬೇಕಾದದ್ದು ಏನಿದೆ, ಯಾಕೆ ಇಷ್ಟೆಲ್ಲ ಜನ ಅಭಿಮಾನಿಗಳು ಭಾಳ ಸಂತೋಷದಿಂದ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಸನ್ಮಾನ ಮಾಡ್ತಾ ಇದ್ದಾರೆ, ದೂರದಲ್ಲಿರುವಂಥವರು ಕೂಡ ದೂರವಾಣಿಯ ಮೂಲಕ ನಮ್ಮನ್ನು ಮಾತಾಡಿಸಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸಂತೋಷ ಆಗಿದೆ ನಿಜ, ಆದರೆ ಅದನ್ನು ಇನ್ನಷ್ಟು ವಿಸ್ತರಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಜವಾಬ್ದಾರಿ ಪ್ರಜ್ಞೆ ಎನ್ನುವಂಥದ್ದು ಬರಬೇಕು. ಸಾಹಿತ್ಯ ಎಲ್ಲರಿಗಾಗಿ, ಸಾಹಿತ್ಯ ಅನ್ನುವಂಥದ್ದು ಜೀವನದ ಪ್ರತಿಬಿಂಬವೂ ಹೌದು, ಜೀವನದ ಗತಿಬಿಂಬವೂ ಕೂಡ ಹೌದು. ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ಸಾಹಿತ್ಯದ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಇದರ ನಡುವೆ ನಾನು ನಂಬಿಕೊಂಡು ನಡೆಯುತ್ತಾ ಬಂದಿರುವ ಹಾಗೆ ಇವತ್ತಿನ ಕಾಲಕ್ಕೆ ಎಲ್ಲ ರೀತಿಯಲ್ಲೂ ಸಲ್ಲುವಂಥ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಈ ಮೂಲಕ ಹಂಚಿಕೊಳ್ಳುವಂಥ ನಮ್ಮ ಬುದ್ಧಿಜೀವಿ ವರ್ಗ, ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿ ಸಮುದಾಯ, ವಿಶೇಷವಾಗಿ ಯುವಕ ಯುವತಿಯರು, ಅವರಲ್ಲಿ ಇದನ್ನು ಹರಡುವಂಥ, ಅವರ ಚೇತನವನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಇನ್ನಷ್ಟು ಶಿಸ್ತಿನಿಂದ, ಇನ್ನಷ್ಟು ಪ್ರಾಮಾಣಿಕತೆಯಿಂದ, ಇನ್ನಷ್ಟು ಬದ್ಧತೆಯಿಂದ ಇದನ್ನು ಅದ್ರ ಬಗ್ಗೆ ಸನ್ಮಾನ ಅವರೆಲ್ಲರ ಪ್ರೀತಿ ಮತ್ತು ಅಭಿಮಾನದ ದ್ಯೋತಕ. ನನ್ನನ್ನು ಸನ್ಮಾನಕ್ಕಾಗಿ ಆಹ್ವಾನಿಸಿದಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರಾದಂಥ ಗೋಪಾಲ್ ಕೃಷ್ಣ ಅವರನ್ನು ಸನ್ಮಾನ ದಯವಿಟ್ಟು ಬೇಡ, ಸನ್ಮಾನ ಮಾಡುವುದು ನಿಮ್ಗೆ ಸಂತೋಷವನ್ನು ಕೊಡ್ತದೆ, ಮಾಡಿಸ್ಕೊಡೋದಕ್ಕೆ ನನಗೆ ಹಿಂಸೆ ಆಯ್ತಿದೆ, ಹಿಂಸೆ ಆಗೋದಕ್ಕೆ ಏನೇನು ಕಾರಣ ಅಂತ ನಾನು ಅವರಿಗೆಲ್ಲ ಹೇಳಿದೆ. ಆದರೆ ಅವರು ಕೇಳೋದಕ್ಕೆ ಸಿದ್ಧವಾಗಿರಲಿಲ್ಲ. ಯಾಕೆಂದರೆ ಒಂದು 7 ವರ್ಷಗಳಿಂದ ಈ ಕಾಲೇಜಿನ ಜೊತೆಯಲ್ಲಿ, ಸಂಸ್ಥೆಯ ಜೊತೆಯಲ್ಲಿ ನನ್ನ ಒಡನಾಟ ಇದೆ. ಹಾಗಾಗಿ ನಾನು ಈ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಹಿಂದೆ ಪ್ರಾಂಶುಪಾಲರಾಗಿದ್ದಂಥ ಟಿ ವೆಂಕಟೇಶ್ ಮೂರ್ತಿ ಅವರು ಇಲ್ಲಿ ನನ್ನ ಜೊತೆಯಲ್ಲಿ ಇದ್ದಾರೆ. ಅವರಿಗೆ ಇನ್ನೊಂದು ಪ್ರಶಸ್ತಿ ಬಂದಿದೆ. ನಾಟಕ ಅಕಾಡೆಮಿಯಲ್ಲಿ ಅವರ ಪುಸ್ತಕವನ್ನು ಗುರುತಿಸಿ ಒಂದು ವಿಶೇಷವಾದಂಥ ಬಹುಮಾನವನ್ನು ಅವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನನ್ನ ಜೊತೆಯಲ್ಲಿ ಇರೋದ್ರಿಂದ ಅದನ್ನು ಕೂಡ ನಾನು ಹಂಚಿಕೊಂಡೆ. ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಎಷ್ಟು ನಾಜೂಕಾಗಿ ಕೆಲಸ ಮಾಡಬೇಕಾಗ್ತದೆ, ಜಾಣತನದಿಂದ ಕೆಲಸ ಮಾಡಬೇಕಾಗ್ತದೆ. ಒಂದು ಕಡೆ ಅಧ್ಯಾಪಕರ ಕಷ್ಟ ನಿಷ್ಠುರಗಳೇನಿರ್ತವೆ, ವಿದ್ಯಾರ್ಥಿಗಳಿಗೆ ಒದಗಿಸಬೇಕಾದಂಥ ಮೂಲಭೂತ ಸೌಲಭ್ಯಗಳೇನು, ನಮ್ಮಲ್ಲಿರುವಂಥ ಸಂಪನ್ಮೂಲಗಳೇನು, ಇವುಗಳೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿಟ್ಕೊಂಡು ಯಾರಿಗೂ ಅದು ಹೊರೆಯಾಗದಂತೆ ಈ ಕೆಲಸವನ್ನು ಭಾಳ ನಾಜೂಕಾಗಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾನು ಮಾಡಿರುವ ಕಾರಣಕ್ಕಾಗಿ ಇವ್ರಿಗೆ ಸನ್ಮಾನ ಮಾಡಬೇಕು ಅಂತ ಗೋಪಾಲ್ ಕೃಷ್ಣ ಅವರು ಮತ್ತು ಅವರ ಸಹೋದ್ಯೋಗಿಗಳು ಭಾವಿಸ್ಕೊಂಡಿದ್ದಾರೆ. ಆ ಪ್ರೀತಿಯೇ ನನ್ನನ್ನು ಇಲ್ಲಿ ಹೇಳ್ಕೊಂಡು. ಸರ್, NR ಕಾಲೋನಿನಲ್ಲಿ ತಮ್ಮದು BMC ಪ್ರತಿಷ್ಠಾನ ತುಂಬ ಯಶಸ್ವಿಯಾಗಿದೆ. ಇದೇ ರೀತಿ ಪ್ರತಿಷ್ಠಾನಗಳು ತುಂಬ ಕಡಿಮೆ ಇದೆ, ಅದು ಹೆಚ್ಚೆಚ್ಚಿಗೆ ಆಗಬೇಕು, ತಮ್ಮ ಅಭಿಪ್ರಾಯ? ಆಯಾ ಸಂಸ್ಥೆಯ ಜವಾಬ್ದಾರಿಯನ್ನು ಯಾರು ವಹಿಸ್ಕೊಳ್ತಾರೆ, ಅಧ್ಯಕ್ಷರಾಗಿರ್ತಾರೆ, ಅವ್ರ ಜೊತೆಗೆ ಒಂದು ಕಾರ್ಯಕಾರಿ ಸಮಿತಿ ಇತ್ಯಾದಿಗಳಿರ್ತದೆ, ಪದಾಧಿಕಾರಿಗಳಿರ್ತಾರೆ. ನಾನು ಮತ್ತೆ ಹೇಳಕ್ಕೆ ಬಯಸುವಂಥದ್ದು ಏನು ಅಂತಂದರೆ, ಆ ಸ್ಥಾನಕ್ಕೆ ಬೇಕಾದಂಥ ಒಂದು ಶಿಸ್ತು ಮತ್ತು ಪ್ರಾಮಾಣಿಕತೆ ಭಾಳ ಮುಖ್ಯವಾಗಿರುತ್ತದೆ. ಆಮೇಲೆ ಒಂದು ಸಂಸ್ಥೆ, ಒಂದು ಸಂಘಟನೆ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿವರೆಗೂ ಬಂದಿದೆ, ಇಲ್ಲಿವರೆಗೂ ಏನು ಮಾಡಿದೆ, ಅದರ ಕಾರ್ಯಸೂಚಿಗಳೇನು, ಇನ್ನೂ ಉಳಿದಿರುವಂಥದ್ದು ಏನಿದೆ ಮಾಡೋದಕ್ಕೆ, ಈಗಾಗಲೇ ಆಗಿರುವಂಥದ್ದನ್ನು ಹೇಗೆ ವಿಸ್ತರಣೆ ಮಾಡಬೇಕು, ಈ ಥರನಾಗಿರುವಂಥ ಒಂದು ಕನಸು, ಜವಾಬ್ದಾರಿ ಪ್ರಜ್ಞೆ, ಕಲ್ಪನೆ ಇತ್ಯಾದಿಗಳೆಲ್ಲವೂ ಕೂಡ ಇರಬೇಕು.
ಅದಿದ್ದ ಕೆಲವರು ಏನಾಗ್ತಾರೆ, ಅಧ್ಯಕ್ಷತೆ ಎನ್ನುವಂಥದ್ದೊಂದು ಅಲಂಕಾರಿಕವಾಗಿರುವಂಥ ಪಟ್ಟ, ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಅವರ ವಿಳಾಸದ ಕಾರಿನಲ್ಲಿ ಅದನ್ನು ಹಾಕೊಂಡು ಎಲ್ರಿಗೂ ಕೂಡ ಹಂಚ್ತಾ ಇರ್ತಾರೆ. ಇದಕ್ಕೆ ಸೀಮಿತವಾದರೆ ನೀವು ಆ ಸಂಸ್ಥೆಗೆ ಯಾವುದೇ ನ್ಯಾಯವನ್ನು ದೊರಕಿಸ್ಕೊಡೋಕ್ಕಾಗಲ್ಲ. ನಾಳೆ ನಾನು ಅಧ್ಯಕ್ಷ ಪದವಿಯನ್ನು ಬಿಟ್ಟೋದಾಗ ಅದು ಇತಿಹಾಸದಲ್ಲಿ ದಾಖಲಾಗುತ್ತೆ. ಇವ್ರು ಬರೋದಕ್ಕಿಂತ ಮುಂಚೆ ಈ ಪ್ರತಿಷ್ಠಾನ ಎಲ್ಲಿವರೆಗೂ ಬಂದು ನಿಂತಿತ್ತು, ಇವರು 3 ವರ್ಷದಲ್ಲಿ 4 ವರ್ಷದಲ್ಲಿ ಒಂದು ಅವಧಿಯಲ್ಲಿ 2 ಅವಧಿಯಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಇತಿಹಾಸವೇ ಹೇಳ್ತಾ ಇರ್ತಾರೆ. ಆ ಪ್ರಜ್ಞೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಅದನ್ನು ನಾನು ಮಾಡ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು ಸರ್.